ಒಂದಿನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನೇ ಕೇಳ್ಬೋದು, ನಾನು ನಿಜವಾಗ್ಲೂ ಎಲ್ಲಕ್ಕೆ ಹೋಗ್ತಾ ಇದ್ದೀನಿ? ಜಾಬ್ ಇದೆ, ಜನ ಇದ್ದಾರೆ, ಲೈಫ್ ಕೂಡ ಇದೆ. ಆದರೆ ಒಳಗಿಂದ ಒಂದು ಕ್ವೆಶನ್ನು ಪದೇ ಪದೇ ನನ್ನ ಕೇಳ್ತಾನೇ ಇದೆ, ಇಸ್ ದಿಸ್ ರಿಯಲಿ ಮೈ ಲೈಫ್? ಕೆಲವೊಂದು ಸಲ ಲೈಫ್ ಅನ್ನೋ ಟ್ರೈನಲ್ಲಿ ನಾವು ಮಿಸ್ ಆಗದೆ ಹೋದ್ರೂ ಆ ಜರ್ನಿನಲ್ಲಿ ಮಾತ್ರ ನಮ್ಮನ್ನು ನಾವು ಕಳ್ಕೊಂಡಿರ್ತೀವಿ. ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ನ ಪೂರೈಸೋ ಅಷ್ಟರಲ್ಲಿ ನಮ್ಮ ಡ್ರೀಮ್ಸು ನಮ್ಮಿಂದ ಯಾವಾಗ ದೂರ ಹೋಗಿರುತ್ತೋ ಗೊತ್ತಾಗೋದೇ ಇಲ್ಲ. ನಾವು ನಗ್ತಿರ್ತೀವಿ ನಿಜ, ಆದರೆ ಅದರಲ್ಲಿ ನಮ್ಮ ಹ್ಯಾಪಿನೆಸ್ ಮಾತ್ರ ಮಿಸ್ ಆಗಿರುತ್ತೆ. ಬ್ಯುಸಿ ಆಗಿರ್ತೀವಿ, ಆದರೆ ಆ ವರ್ಕಲ್ಲಿ ಪ್ರೋಗ್ರೆಸ್ ಅನ್ನೋದು ಮಾತ್ರ ಕಣ್ಮರೆ ಆಗಿರುತ್ತೆ. ಮುಂದೆ ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತೀವಿ, ಆದರೆ ಡೈರೆಕ್ಷನ್ಸ್ ಯಾವುದು ಅಂತ ಮಾತ್ರ ಗೊತ್ತಿರೋದೇ ಇಲ್ಲ. ಈ ಫೀಲಿಂಗ್ಸ್ನ ಕ್ಲೂಲೆಸ್ ಅಂತ ಹೇಳ್ಬೋದು. ಇದು ಫೇಲ್ಯೂರ್ ಅಲ್ಲ, ಇದು ಲೈಫ್ ಅನ್ನೋದು ನಮಗೆ ಕೇಳ್ತಿರೋ ಒಂದು ಕ್ವೆಶನ್ನು. ಆದರೆ ನಮಗೆ ಆ್ಯಕ್ಚುಲಾಗಿ ಏನು ಬೇಕು ಗೊತ್ತೇ ಇಲ್ಲ ಅಲ್ಲ, ಗೊತ್ತಾಗ್ತಾನೂ ಇಲ್ಲ ಅಲ್ಲ. ಅದಕ್ಕೆ ಅನಿಸುತ್ತೆ ನಮಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೂ ತಕ್ಷಣ ಸಿಗೋದಿಲ್ಲ. ಯಾಕಂದರೆ ಕೆಲವೊಂದು ಆನ್ಸರ್ ಸಿಗಬೇಕಾದ್ರೆ ಟೈಮ್ ತಗೊಳುತ್ತೆ, ಮತ್ತು ಕೆಲವೊಂದು ತನ್ನ ಲೈಫ್ ಎಕ್ಸ್ಪೀರಿಯನ್ಸಿಂದ ತಿಳಿಸ್ಕೊಡುತ್ತೆ. ಹಾಗೆ ಮತ್ತೊಂದು ನೋವನ್ನು ಕೊಡೋದ್ರಿಂದ ಕಲಿಸುತ್ತೆ. ಐ ಆಮ್ ಫೀಲಿಂಗ್ ಲಾಸ್ಟ್ ಅಂತ ಹೇಳೋರು 100 ಜನ ಸಿಗ್ಬೋದು, ಆದರೆ ಅವರೆಲ್ಲ ಫಾರ್ ಎವರ್ ಆಗಿ ಲಾಸ್ಟ್ ಆಗಿರಲ್ಲ. ಕೆಲವೊಂದು ಸಲ ನಿಧಾನವಾಗಿ ನಡೆಯೋರಿಗೆ ಸರಿಯಾದ ದಾರಿ ಕಾಣ್ಬೋದು, ಆದರೆ ನಮ್ಮ ಜರ್ನಿನ ನಾವು ಯಾರಿಗೂ ಕಂಪೇರ್ ಮಾಡೋದಕ್ಕೆ ಹೋಗಬಾರ್ದು ಅಷ್ಟೇ. ಯಾಕಂದರೆ ಹಿಯರ್ ಆಲ್ ಆರ್ ಯೂನಿಕ್ ಆ್ಯಂಡ್ ದಟ್ ಡೆಸ್ಟಿನೇಷನ್ಸ್ ಆಲ್ಸೋ ಡಿಫ್ರೆಂಟ್. ಕರೆಕ್ಟ್ ನೋ ಗೈಸ್? ಕೊನೆಯದಾಗಿ ಒಂದು ಮಾತು, ಇವತ್ತು ನಿಮಗೆ ನಿಮ್ಮ ಲೈಫು ಕ್ಲೂಲೆಸ್ ಅಂತ ಅನ್ನಿಸ್ಬೋದು, ಆದ್ರೂ ನಿಲ್ಬೇಡಿ. ಯಾಕಂದರೆ ಒಂದು ಸ್ಮಾಲ್ ಸ್ಟೆಪ್ ಸಾಕು ನಿಮ್ಮ ಡೈರೆಕ್ಷನ್ನ ಮೋರ್ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ, ಹಾಗೆ ನಿಮ್ಮ ಸ್ಪೀಡ್ ಲೆವೆಲ್ನು ಜಾಸ್ತಿ ಮಾಡೋದಕ್ಕೆ. ಇವತ್ತು ನಿಮಗೆ ದಾರಿ ಕಾಣಿಸ್ತಾ ಇರ್ಬೋದು, ಆದ್ರೂ ನೀವು ನಡೆಯೋದನ್ನು ಮಾತ್ರ ನಿಲ್ಲಿಸಬಾರ್ದು. ಯಾರಿಗೆ ಗೊತ್ತು, ಮುಂದೊಂದು ದಿನ ನೀವು ಹುಡ್ಕೊಂಡು ಹೋಗೋ ದಾರಿ ನಿಮ್ಮನ್ನೇ ಹುಡ್ಕೊಂಡು ಬಂದ್ರೂ ಬರ್ಬೋದು, ರೈಟ್?